ನನ್ನ ಚಿಕ್ಕವನಿದ್ದಾಗ ನನ್ನ ಹತ್ರ ನನ್ನ ಪಕ್ಕದಲ್ಲಿ ನಿಂತಿದ್ರು ಕೆಲವೊಬ್ರು ಸುಮ್ನೆ ಸೊರ್ತೈತೆ ಅವಾಗ. ಬಟ್ಟೆ ಕ್ಲೀನ್ ಇರ್ತಿದ್ದಿಲ್ಲ, ಏನು ಕ್ಲೀನ್ ಇರ್ತಿಲ್ಲ. ಅವರ ಹತ್ರ ತಿರುಗಾಡ್ತಿದ್ರು. ಅವರು ಆ ಟೈಮ್‌ನಾಗ ಅವ್ರು ಆಗಿದ್ರು. ಈಗ ತಿಂಗಳಿಗೆ 40,000 ಕಳ್ಸತ್ತಾರ. 30,000-40,000 ಕಳ್ಸತ್ತಾರ. ಬಟ್ ನೀನು ಡಿಗ್ರಿ BA ಎಲ್ಲ ಸಾಲಿ ಕಲ್ತು ತಿಂಗಳಿಗೆ 15 ಯಾವುದೋ ಒಂದು ಪ್ರೈವೇಟ್ ಜಾಬ್ 15,000-20,000 ಮಾಡತ್ತಿ. ಸೊ ಇಲ್ಲೇನಂದ್ರ ಅವನು ನೀಟ್‌ನೆಸ್ ಇರಲ್ಲ. ಅವ್ನ ಬಟ್ಟೆ ಸ್ವಲ್ಪ ಹೊಲಸು ಇರ್ತಿರ್ಬೋದು. ಬಟ್ ಅವ್ನು ತಿಂಗಳಿಗೆ 30,000-40,000 ಗಳಿಸ್ತಾನೆ. ನೀನು ನೀಟ್‌ನೆಸ್ ಇರ್ತಿ. ನಿನ್ನ ಪೇಮೆಂಟ್ ತಿಂಗಳಿಗೆ ಬರೋ 15,000-20,000 ನಿನ್ನ ಬೂಟಿಗೆ, ನಿನ್ನ ಟಿಪ್ ಟಾಪ್ ಬಟ್ಟೆಗಳಿಗೆ ಅವೆಲ್ಲ ಬರೋಬ್ಬರ ಆಗ್ತಾ ಇದೆ. ಇಲ್ಲಿ ಸಾಲಿ ಕೂಡ ಡಿಗ್ರಿ BA ಎಲ್ಲ ಕರೆಕ್ಟಿವ್ ಓದಿದ್ವಿ. ನಮ್ಮ ಲೈಫ್‌ನಾಗ ಸ್ಟಡಿ ಅನ್ನೋದು ಭಾಳ ಮುಖ್ಯ. ಬಟ್ ನಿನಗೆ ಸ್ವಲ್ಪ ನಿನಗೆ ಖರ್ಚು ಇನ್ಕಮ್ ನೀನು ಖರ್ಚು ಮಾಡ್ಕೋಂತ ಇನ್ಕಮ್ ಮಾತ್ರ ನೀನು ಬೆಳೆಸ್ಕೋಬೇಕು. ಸೆಕೆಂಡ್ ಇನ್ಕಮ್ ಅಂತಾರಲ್ಲ ಹಂಗ. ನೀವು ಓನ್ಲಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಿಂದು ಖರ್ಚು ಮಾಡ್ಕೊಂಡ್ರೆ ನೀನು ಸ್ವಲ್ಪ ಸೈಡಿಗೆ ಇನ್ಕಮ್ ಇಟ್ಕೊಂಡು ನೀನು ಸ್ಟಡಿ ಮಾಡು. ಅವ್ನು ಎಷ್ಟು ಸ್ಟಡಿ ಮಾಡಿದ್ರು ಬಿ ನನಗೆ ಇನ್ಕಮ್ ಆದಪ್ಪ ಅಂತ ನಿಂಗೆ ಧೈರ್ಯ ಇರುತ್ತೆ. ಅವ್ನು ತಿಂಗಳಿಗೆ ಒಂದು ಟೈಮಲ್ಲಿ ಸುಮ್ನೆ ಸೇರ್ತೈತೆ ಅವ್ನು ಚೋಟಿ ಹಳದಿ ಚೋಟಿ ಹಾಕೊಂಡು ತಿರುಗಾಡ್ತಾರೆ. ಅವ್ನು ತಿಂಗಳಿಗೆ 30,000-40,000 ಗಳಿಸ್ತಾ ಇದ್ದಾನೆ. ಹೆಂಗೆ ಅನಿಸುತ್ತೆ ನೋಡಿ. ಯಾವಾಗ ಕಾಲ ಯಾವಾಗ ಬದಲಾಗುತ್ತೆ ನೋಡಿ. ಎಂತೆಂಥ ಮನುಷ್ಯ ಯಾಕೆ ಚೇಂಜ್ ಆಗ್ತದೆ ಅಂತ ಗೊತ್ತಿಲ್ಲ. ಅಲ್ಲ ಅರ್ಥ ಮಾಡ್ಕೊಳ್ತಾರೆ. ನೀವುನು ಸ್ವಲ್ಪ ತಿರುಗಿ ಓಡಿಸ್ರಿ.